ಪುಟ್ಟಸ್ವಾಮಿ ಅವ್ರನ್ನ ಗೆಲ್ಸಿದ್ರು ರಾಮನಗರದವರು. ಯಾಕೆ ಗೆಲ್ಸಿದ್ರು ಅಂತ ಅಂದ್ರೆ ಯುವಕ ಅಂತ ಹೇಳ್ಬಿಟ್ಟು ಆ ಯುವಕರ ಶಕ್ತಿಯನ್ನ ಕಡೆಗಾಣಿಸ್ತಕ್ಕಂತ ಈ ಜನತಾದಳಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠವನ್ನ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ, ಈ ರಾಜ್ಯದ ಜನ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯುವಕರನ್ನ ನೀವು ಕಡೆಗಾಣಬೇಡಿ. ಯುವಕರಿಗೆ ತನ್ನದೇ ಆದಂತ ಶಕ್ತಿ ಇದೆ. ಯುವಕರು ಈ ದೇಶವನ್ನ ಕಾಯ್ತಾ ಇದ್ದಾರೆ. ಈ ಸಿಂಧೂರಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಯಾರು ರಾಜಕಾರಣಿಗಳಲ್ಲ, ತೀರ್ಮಾನ ಮಾಡ್ತಕ್ಕಂಥವರಲ್ಲ. ಆ ಯುದ್ಧದ ಮೈದಾನದಲ್ಲಿ ಹಗಲು ರಾತ್ರಿ ಸಾವು ನೋವನ್ನು ಲೆಕ್ಕಿಸದೆ ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥ ಯುವಕರು ಇವತ್ತು 140 ಕೋಟಿ ಜನರನ್ನ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಶಕ್ತಿಯನ್ನ ನಾವು ಅಲಗಲಿಬಾರದು. ಇವತ್ತು ನಮ್ಮ ಶಕ್ತಿ, ಈ ದೇಶದ ಶಕ್ತಿ ಏನು ಅಂತ ಅಂದ್ರೆ ಯುವ ಶಕ್ತಿ. ಇಡೀ ವಿಶ್ವ ಗಡಗಡ ನಡೀತದೆ. ರಾಜಿ ಕರೀತಾರೆ ಅಂತ ಹೇಳಿದ್ರೆ ಯಾತಕ್ಕೆ ಕರೀತಾರೆ ಅಂದ್ರೆ ಅಮೆರಿಕಾದವರು ರಾಜಿ ಕರೀತಾ ಇದ್ದಾರೆ. ಯಾತಕ್ಕೆ ಕರೀತಾರೆ ಅಂತ ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಯುವಕರು ಇಡೀ ವಿಶ್ವದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಇಡೀ ವಿಶ್ವಕ್ಕೆ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು ಭಾರತೀಯ ಯುವಕರು ಮಾತ್ರ, ಅವ್ರಿಗೆ ಮಾತ್ರ ಈ ಶಕ್ತಿ ಇದೆ. ಅವರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಎಲ್ಲ ದೇಶದವರು ಕೂಡ ಇವತ್ತು ರಾಜಿ ಕರೀತಾ ಇದ್ದಾರೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ನಾವೆಲ್ಲರೂ ಕೂಡ ಯುವಕರನ್ನ ಬೆಳೆಸ್ಬೇಕಾಗ್ತದೆ, ಯುವಕರನ್ನ ಗೌರವಿಸ್ಬೇಕಾಗ್ತದೆ. ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನು ಮಾತನಾಡುವಂತವ್ರು ಸಾಕಷ್ಟು ಜನ ಇದ್ದಾರೆ. ಇವತ್ತು ಯಾರ್ಯಾರು ಪದಾಧಿಕಾರಿಗಳು ಗೆದ್ದಿದ್ದೀರಿ, ನಾನಾದ್ರೂ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ನಿಮ್ಗ್ಯಾರು ಅದಾಗು ಇದಾಗು ಅಂತ ಹೇಳೋದಿಲ್ಲ. ನೀವು ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು, ಈ ಜಿಲ್ಲೆಯ ಕಳಕಳಿಯ, ಈ ಅಭಿವೃದ್ಧಿಯ ಕಳಕಳಿಯನ್ನು, ನಾಗರಿಕರ ಬಗ್ಗೆ ಗೌರವವನ್ನು ಇಟ್ಕೊಂಡು ನೀವು ನಾಯಕತ್ವವನ್ನ ಸಂಪಾದನೆ ಮಾಡಬೇಕು. ನೀವು ನಾಯಕತ್ವವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಹಿರಿಯರ ಸಹಕಾರವನ್ನ ಪಡಿಬೇಕು, ಹಿರಿಯರ ಆಶೀರ್ವಾದವನ್ನ ಪಡಿಬೇಕು, ಹಿರಿಯರ ಜೊತೆ ಕೈ ಜೋಡಿಸಿ ಅವ್ರ ಜೊತೆ ಹೆಜ್ಜೆಯನ್ನ ಕೊಟ್ಟು ಅವರ ಬೆಂಬಲವಾಗಿ ನಿಂತು ನೀವು ನಾಯಕತ್ವವನ್ನು ಗಳಿಸಬೇಕೇ ಹೊರತು ನಾನಿವತ್ತು ಲೀಡರ್ ಆಗೋಗಿದ್ದೀನಿ, ನನಗೇನೋ ಒಂದು ಅಧಿಕಾರ ಬಂದ್ಬಿಟ್ಟಿದೆ, ನಾನು ಗೆದ್ದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಖಂಡಿತ ನೀವು ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ನಾಯಕರಾಗಬೇಕು ಅಂತ ಅಂದ್ರೆ ಎಲ್ಲರ ಜೊತೆ ಒಡಂಬಡಿಕೆಯನ್ನ ಇಟ್ಕೊಂಡು ಒಳ್ಳೆಯ ದಾರಿನಲ್ಲಿ ನೀವು ನಾಯಕತ್ವವನ್ನು ಬೆಳೆಸಬೇಕು. ದೇಶವನ್ನ ಮರಿಬೇಕಾಗ್ತದೆ. ಯಾರೇ ನಿಮ್ಮ ವೈರಿಗಳಿದ್ರು ಕೂಡ ಸ್ನೇಹಿತರಂತೆ ನೀವು ಕಂಡು ಈ ಒಂದು ಅಭಿವೃದ್ಧಿ ಕೆಲಸದಲ್ಲಿ, ಈ ಸಂಘಟನೆಯ ವಿಚಾರದಲ್ಲಿ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ತಾವು ಮಾಡಬೇಕು. ಆಗ ಮಾತ್ರ ಈ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಅನ್ನ, ಯುವಕರನ್ನ ಈ ಪಕ್ಷಕ್ಕೆ ಕರೆತರುವಂತ, ಹೆಚ್ಚಿನ ರೀತಿಯಲ್ಲಿ ಕರೆತರುವಂತ ಕೆಲಸವನ್ನ ಮಾಡಬೇಕು. ಇವತ್ತು 4 ಜನ ಶಾಸಕರು ವೇದಿಕೆ ಮೇಲಿದ್ದಾರೆ ರಾಮನಗರ ಜಿಲ್ಲೆನಲ್ಲಿ. 28ಕ್ಕೂ ಕೂಡ ನಿಮ್ಮ ಕೆಲಸ ಏನಪ್ಪಾ ಅಂತ ಅಂದ್ರೆ ಇಡೀ ಜಿಲ್ಲೆನಲ್ಲಿರ್ತಕ್ಕಂಥ ಎಲ್ಲ ಯುವಕರನ್ನ ಸಂಘಟನೆ ಮಾಡಿ ಮತ್ತೆ 4 ಜನ ಶಾಸಕರನ್ನ ಈ ರಾಜ್ಯದ 28ನೇ ಚುನಾವಣೆಯಲ್ಲಿ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಯಾರ ಮೇಲಿದೆ ಅಂತಂದ್ರೆ ಈ ಯುವಕರ ಮೇಲಿದೆ. ಆ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ತಮ್ಮ ಎಚ್ಚರಿಕೆಯ ಮಾತುಗಳನ್ನ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ, ಯಾರ್ಯಾರು ಗೆದ್ದಿದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಶುಭವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.